ವೆಲ್ಕಮ್ ಬ್ಯಾಕ್ ಟು ಲೈಫ್ ಜರ್ನಿ ಯೂಟ್ಯೂಬ್ ಚಾನಲ್. ಇಂದು ನಾನು ಒಂದು ಸುಂದರವಾದ ಪ್ರೇಮ ಕಥೆಯನ್ನು ಹೇಳಲು ಬಂದಿದ್ದೇನೆ. ದಿಶಾಳ ಜೀವನ, ಪ್ರೇಮ ಮತ್ತು ವಂಚನೆ. ಇವಾಗ ಕತೆ ಶುರು ಮಾಡೋಣ. ಒಂದು ಸುಂದರವಾದ ಹಳ್ಳಿಯಲ್ಲಿ ಒಂದು ಮುದ್ದಾದ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಹೆಸರು ದಿಶಾ. ದಿಶಾಳ ತಾಯಿ ಅವಳು ಚಿಕ್ಕವಳಿದ್ದಾಗಲೇ ಇಹಲೋಕ ತ್ಯಜಿಸಿದರು. ತಾಯಿಯ ಮಮತೆ ಇಲ್ಲದೆ ದಿಶಾಳ ಬಾಲ್ಯ ಕಷ್ಟಕರವಾಯಿತು. ಅವಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲದ ಕಾರಣ ದಿಶಾಳ ತಂದೆ ಮತ್ತೊಂದು ಮದುವೆಯಾದರು. ಮನೆಗೆ ಸರಿತಾ ಎಂಬ ಮಹಿಳೆ ಬಂದಳು. ಆದರೆ ಸರಿತಾ ದಿಶಾಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರಲಿಲ್ಲ. ಊಟ ಸರಿಯಾಗಿ ಕೊಡದೆ ಸಣ್ಣ ಸಣ್ಣ ವಿಷಯಕ್ಕೆ ಗದರಿಸಿ ಅವಳನ್ನು ಕಾಡುತ್ತಿರುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಸರಿತಾಳಿಗೆ ಒಬ್ಬಳು ಮಗಳು ಹುಟ್ಟಿದಳು. ಅವಳ ಹೆಸರು ಲಾಸ್ಯ. ಲಾಸ್ಯ ನೋಡಲು ಅಷ್ಟೇನು ಸುಂದರವಾಗಿರಲಿಲ್ಲ. ಆದರೆ ದಿಶಾ ತುಂಬಾ ಸುಂದರ ಹಾಗೂ ಸೌಮ್ಯ ಸ್ವಭಾವದವಳಾಗಿದ್ದಳು. ಇದೇ ಕಾರಣಕ್ಕೆ ಲಾಸ್ಯಗೆ ದಿಶಾಳ ಮೇಲೆ ಅಸೂಯೆ ಹುಟ್ಟಿತು. ಲಾಸ್ಯ ಏನಾದರೂ ತಪ್ಪು ಮಾಡಿದರೂ ಅದನ್ನು ದಿಶಾಳ ಮೇಲೆ ಹೊರೆ ಹಾಕಿ ಸರಿತಾಳಿಂದ ಅವಳನ್ನು ಹೊಡೆಸುತ್ತಿದ್ದಳು. ಹೀಗೆ ದಿಶಾಳ ಬಾಲ್ಯ ಕಣ್ಣೀರು ಮತ್ತು ನೋವಿನಲ್ಲೇ ಕಳೆಯಿತು. ಕಾಲಕ್ರಮೇಣ ಇಬ್ಬರು ದೊಡ್ಡವರಾದರು. ಇಬ್ಬರು ಒಂದೇ ಕಾಲೇಜಿಗೆ ಸೇರ್ಪಡೆಯಾದರು. ಅಲ್ಲಿ ಒಬ್ಬ ಶ್ರೀಮಂತ ಹಾಗೂ ಸುಂದರ ಹುಡುಗ ಓದುತ್ತಿದ್ದನು. ಅವನ ಹೆಸರು ಅವಿನಾಶ್. ದಿಶಾಳ ಮೊದಲ ನೋಟದಲ್ಲೇ ಕಂಡ ಅವಿನಾಶ್ ಅವಳ ಮೇಲೆ ಪ್ರೀತಿ ಬೆಳೆಸಿಕೊಂಡನು. ದಿಶಾ ಬಡ ಕುಟುಂಬದವಳು, ಆದರೆ ಅವಳ ಸರಳತೆ ಮತ್ತು ನಗುವು ಅವಿನಾಶ್ ಮನ ಸೆಳೆದವು. ಇದನ್ನು ನೋಡಿದ ಲಾಸ್ಯಗೆ ಕೋಪ ಮತ್ತು ಅಸೂಯೆ ಇನ್ನಷ್ಟು ಹೆಚ್ಚಾಯಿತು. ಅವಳು ಅವಿನಾಶ್ ತನ್ನವನು ಆಗಬೇಕೆಂದುಕೊಂಡಳು. ಒಂದು ದಿನ ಲಾಸ್ಯ ಸರಿತಾಳ ಬಳಿ ಹೋಗಿ ದಿಶಾಳ ಬಗ್ಗೆ ಸುಳ್ಳು ಆರೋಪಗಳನ್ನು ಹೇಳಿದಳು. ಅವಳು ಕಾಲೇಜಿನಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಿದ್ದಾಳೆ ಎಂದು ಚಾಡಿ ಹೇಳಿದಳು. ಇದನ್ನು ನಂಬಿದ ಸರಿತಾ ದಿಶಾಳನ್ನು ಕಾಲೇಜಿನಿಂದ ಬಿಡಿಸಿದಳು. ಆಮೇಲೆ ದಿಶಾ ನಗರದಲ್ಲಿರುವ ಒಂದು ಕಾಫಿ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಅವಳು ಸಂಪಾದಿಸಿದ ಹಣವನ್ನೆಲ್ಲ ಮನೆಗೆ ತಂದು ಕೊಡುತ್ತಿದ್ದಳು. ಆದರೆ ಸರಿತಾ ಮತ್ತು ಲಾಸ್ಯ ಆ ಹಣವನ್ನು ಖರ್ಚು ಮಾಡಿ ಶೋಕಿ ಮಾಡುತ್ತಿದ್ದರು. ದಿಶಾ ಕೆಲಸಕ್ಕೆ ಹೋಗುತ್ತಿದ್ದ ಕಾಫಿ ಶಾಪ್ ಅವಿನಾಶ್ ತಾತ ಜಗನ್ನಾಥ್ ನೋಡಿಕೊಳ್ಳುತ್ತಿದ್ದರು. ಜಗನ್ನಾಥ್ ದಿಶಾಳ ಪ್ರಾಮಾಣಿಕತೆ ಮತ್ತು ಸೌಮ್ಯತೆ ತುಂಬಾ ಇಷ್ಟವಾಯಿತು. ಈ ಹುಡುಗಿ ತನ್ನ ಮೊಮ್ಮಗನಿಗೆ ಸೂಕ್ತಳು ಎಂದುಕೊಂಡರು. ಅವರು ಅವಿನಾಶ್ಗೆ ಮದುವೆ ವಿಷಯ ಕೇಳಿದಾಗ ಅವನು ಈಗಾಗಲೇ ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರು. ಆದರೆ ತಾತ ಹೇಳಿದ ಹುಡುಗಿ ಯಾರೆಂದು ಅವಿನಾಶ್ಗೆ ಗೊತ್ತಿರಲಿಲ್ಲ. ಒಂದು ದಿನ ಕಾಫಿ ಶಾಪ್ಗೆ ಬಂದ ಅವಿನಾಶ್ ದಿಶಾಳನ್ನು ನೋಡಿ ಆಶ್ಚರ್ಯಪಟ್ಟನು. ತಾತ ಹೇಳಿದ ಹುಡುಗಿ ಒಳ್ಳೆಯ ಎಂದು ತಿಳಿದು ಸಂತೋಷಪಟ್ಟನು. ಅವನು ಮದುವೆಗೆ ಒಪ್ಪಿಕೊಂಡನು. ಒಂದು ವಾರದ ನಂತರ ಅವಿನಾಶ್ ಮನೆಯವರು ದಿಶಾಳನ್ನು ನೋಡಲು ಅವಳ ಮನೆಗೆ ಬಂದರು. ಆದರೆ ಸರಿತಾ ಲಾಸ್ಯಳನ್ನು ನೋಡಲು ಬಂದಿದ್ದಾರೆಂದುಕೊಂಡು ತನ್ನ ಮಗಳನ್ನು ಸಿಂಗಾರ ಮಾಡಿ ಕರೆತಂದಳು. ಅವಿನಾಶ್ ಮನೆಯವರು ಸ್ಪಷ್ಟವಾಗಿ ಹೇಳಿದರು, ನಾವು ನೋಡಲು ಬಂದಿರುವುದು ದಿಶಾಳನ್ನು, ಲಾಸ್ಯಳನ್ನಲ್ಲ ಎಂದರು. ಇದರಿಂದ ಸರಿತಾ ಮತ್ತು ಲಾಸ್ಯಳಿಗೆ ತುಂಬಾ ಬೇಸರವಾಯಿತು. ದಿಶಾಳೊಂದಿಗೆ ಅವಿನಾಶ್ನ ಮದುವೆಯೂ ನಿಶ್ಚಯವಾಯಿತು. ಮದುವೆ ದಿನ ಹತ್ತಿರವಾಯಿತು. ಲಾಸ್ಯಳಿಗೆ ಇದನ್ನು ಸಹಿಸಲಾಗಲಿಲ್ಲ. ಅವಳು ತನ್ನ ಅಮ್ಮನ ಜೊತೆ ಸೇರಿ ಒಂದು ದುಷ್ಟ ಯೋಜನೆ ರೂಪಿಸಿದಳು. ಮದುವೆಯ ದಿನ ದಿಶಾಳನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಲಾಸ್ಯಳನ್ನು ಮದುಮಗಳನ್ನಾಗಿ ಸಿಂಗರಿಸಿದರು.
ಮುಖಕ್ಕೆ ಬಟ್ಟೆ ಮುಚ್ಚಿ ಮಂಟಪಕ್ಕೆ ಕರೆತಂದರು. ಹೀಗೆ ಮಂಟಪದಲ್ಲಿ ಮದುವೆಯ ವಿಧಿವಿಧಾನಗಳು ಆರಂಭವಾದವು. ಅಷ್ಟರಲ್ಲಿ ಯಾರೋ ನಿಲ್ಲಿಸಿ ಎಂದು ಹೇಳಿದರು. ಹಾಗಾದರೆ ಅವಿನಾಶ್ ಯಾರನ್ನು ಮದುವೆಯಾದ? ದಿಶಾಳನ್ನ ಅಥವಾ ಲಾಸ್ಯಾಳನ್ನು? ಇಬ್ಬರಲ್ಲಿ ಯಾರನ್ನು ಮದುವೆಯಾದರೆ ಸರಿಯಾಗಿರುತ್ತೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಭಾಗದಲ್ಲಿ ದಿಶಾಳ ಜೀವನದ ಪ್ರಮುಖ ಘಟ್ಟದ ಸತ್ಯ ಬಹಿರಂಗವಾಗಲಿದೆ. ಏನು ಆಗುತ್ತದೆ ಎಂದು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.